ಈ ಒಂದು ಸಂದರ್ಭದಲ್ಲಿ ನಿಮ್ಮೊಟ್ಟಿಗೆ ನಾನು ಕ್ರಿಸ್ತನು ತನ್ನ ಶಿಲುಬೆಯ ಮರಣದಿಂದ ಸಾಧಿಸಿದಂಥ 3 ಮಹತ್ ಕಾರ್ಯಗಳ ಕುರಿತು ಇವತ್ತು ನಾನು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತನು ತನ್ನ ಶಿಲುಬೆಯ ಮರಣದಿಂದ ಸಾಧಿಸಿದ 3 ಮಹತ್ ಕಾರ್ಯಗಳ ಬಗ್ಗೆ ಮತ್ತೊಂದು ಆವರ್ತಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ಳಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಯಾಕಂದರೆ ಇವತ್ತಿನ ಅಂದರೆ ಈಗಿನ ಕಾಲಘಟ್ಟದಲ್ಲಿ ಜನರು ಅನೇಕ ವ್ಯಕ್ತಿಗಳ ಇತಿಹಾಸಗಳನ್ನು ತಿಳಿಸುವುದುಂಟು. ಹುಟ್ಟುವಾಗ ಕೆಲವರು ನಾಣ್ಣುಡಿಯಲ್ಲಿ ಹೇಳ್ತಾರೆ, ಹುಟ್ಟು ಉಚಿತ ಸಾವು ಖಚಿತ. ಆದರೆ ಹುಟ್ಟಬೇಕಾದ್ರೆ ನಾವು ಇಲ್ಲೇ ಹುಡ್ತೀವಿ, ಹೇಗೆ ಹುಡ್ತೀವಿ, ಎಲ್ಲಿ ಸಾಯ್ತೀವಿ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿಯ ಕುರಿತು ಆತನು ಇನ್ನೂ ಈ ಭೂಲೋಕಕ್ಕೆ ಆತನು ಬರೋದಕ್ಕಿಂತ ಮೊದಲೇ ಆತನು ನಿರ್ದಿಷ್ಟವಾದಂಥ ಕಾಲದಲ್ಲಿ, ನಿರ್ದಿಷ್ಟವಾದ ಸ್ಥಳದಲ್ಲಿ, ನಿರ್ದಿಷ್ಟವಾದಂಥ ಆ ಸ್ಥಳದಲ್ಲಿ ಜನನವನ್ನು ಹೊಂದಬೇಕು, ನಿರ್ದಿಷ್ಟವಾದಂಥ ಸ್ಥಳದಲ್ಲಿ ಆತನು ಮರಣವನ್ನು ಹೊಂದಬೇಕು ಅನ್ನುವಂಥದ್ರ ಬಗ್ಗೆ ನಾವು ನೋಡ್ತೇವೆ. ಅದು ಯಾರಂದರೆ ಆತನ ಜನನವು ಅದು ಶ್ರೇಷ್ಠವಾದ ಜನನ. ಏಕೆಂದರೆ ಆತನ ಜನನವು ಎಲ್ಲ ಮನುಷ್ಯರ ಹಾಗೆ ಜನನವಾದದ್ದಲ್ಲ. ಆದರೆ ಆತನ ಕುರಿತಾಗಿ ಏನಾದರೆ ಶಾಸ್ತ್ರಗಳು ಅಥವಾ ಪ್ರವಾದಿಗಳು ತಿಳಿಸಿದರು, ಆ ಶಾಸ್ತ್ರದ ಮತ್ತು ಪ್ರವಾದಿಗಳ ವಚನಗಳ ಪ್ರಕಾರ ನೆರವೇರುವ ಹಾಗೆ ಆತನು ಈ ಲೋಕದಲ್ಲಿ ಹುಟ್ಟಿ ಬಂದನೆಂಬುದಾಗಿ ನೋಡ್ತೇವೆ. ಹಾಗೆಯೇ ಆತನ ಮರಣವೂ ಸಹ ಬಹಳ ಪ್ರಾಮುಖ್ಯವಾಗಿತ್ತು. ಯಾಕಂದರೆ ಆತನ ಮರಣವು ಏಕೆ ಆತನು ಮರಣವನ್ನು ಹೊಂದಬೇಕು, ಆತನ ಮರಣದ ವಿಶೇಷತೆ ಏನು, ಆತನ ಮರಣದಿಂದ ಮನುಷ್ಯನಿಗೆ ಇರುವಂಥ ಲಾಭವೇನು, ಮತ್ತು ಆತನ ಮರಣದಿಂದ ಮಾನವ ಕುಲಕ್ಕೆ ಅಂದರೆ ಈ ಲೋಕಕ್ಕೆ, ವಿಶ್ವಕ್ಕೆ ಆದಂತಹ ಒಂದು ಶುಭ ಸಂದೇಶವೇನು ಎಂಬುದಾಗಿ ನಾವು ಈ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣದ ವಿಷಯದಲ್ಲಿ ನಾವು ನೋಡೋರಾಗಿದ್ದೇವೆ. ಪ್ರಪ್ರಥಮವಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಮೊದಲನೇದು, ನಮ್ಮ ಅಪರಾಧಗಳಿಗೆ ಅಥವಾ ನಮ್ಮ ಅಪರಾಧಗಳನ್ನು ಕ್ಷಮಾಪಣೆಗೋಸ್ಕರ ಆತನು ಶಿಲುಬೆಯಲ್ಲಿ ಮರಣವನ್ನು ಹೊಂದಬೇಕಾಯಿತು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ನಾನು ನಿಮ್ಮೊಂದಿಗೆ ಈ ದಿನ ಪೌಲನು ಬರೆದ ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ನಿಮ್ಮೊಂದಿಗೆ ನಾನು ಓದಲಿಕ್ಕಿದ್ದೇನೆ. ದಯಮಾಡಿ ನನ್ನೊಟ್ಟಿಗೆ ದೇವರ ಬೈಬಲ್ ಇರುವಂಥವರು ದಯಮಾಡಿ ನನಗೆ ತಿರುಗಿಸಿರಿ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆಯು ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು. ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ನಮ್ಮನ್ನ ಸಕಲ ಪಾಪದಿಂದ ಶುದ್ಧಿ ಮಾಡುತ್ತದೆ. ಪ್ರಿಯರೇ, ನಮ್ಮ ಅಪರಾಧಗಳಿಗೆ ಅಂದರೆ ನಾವು ಮಾಡಿದಂಥ ತಪ್ಪುಗಳಿಗೆ ಆತನು ಕ್ಷಮಾಪಣೆಯನ್ನು ನೀಡಲು ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಸಾಯಬೇಕಾಗಿತ್ತು. ಈ ಒಂದು ವಾಕ್ಯದಲ್ಲಿ ನಾವು ಗಮನಿಸುವಾಗ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಯಾಕೆ ನಮ್ಮ ಪಾಪಗಳಿಗೋಸ್ಕರವಾಗಿ ಸಾಯಬೇಕಾಯಿತು ಅನ್ನುವಂಥ ಪ್ರಶ್ನೆ ನಮ್ಮೆಲ್ಲರಿಗೂ ಬರಬಹುದು. ಆದರೆ ಪ್ರಿಯರೇ, ಅಪರಾಧಗಳು ಅನ್ನುವಾಗ ಪಾಪ ಅಥವಾ ತಪ್ಪು ಅಥವಾ ಸುಳ್ಳು ಅಥವಾ ಕೆಟ್ಟ ಆಲೋಚನೆ ಅಥವಾ ಬೈಯುವುದು, ತಂದೆ ತಾಯಿಗೆ ಅವೇದ್ಯರಾಗಿ ನಡೆಯುವಂಥದ್ದು, ಸೃಷ್ಟಿಕರ್ತನನ್ನ ಬಿಟ್ಟು ಸೃಷ್ಟಿಯ ವಸ್ತುಗಳನ್ನ ಪೂಜಿಸುವಂಥದ್ದು, ಮೂಢನಂಬಿಕೆಗಳು, ಕ್ರೋಧ, ಮದ, ಮತ್ಸರ, ದುಂದೌತಣ, ದ್ವೇಷಿಸುವಂಥದ್ದು, ಕೊಲ್ಲುವಂಥದ್ದು, ಇವೆಲ್ಲ ವಿಷಯಗಳಲ್ಲಿ ನಾವು ನೋಡುವಾಗ, ಇವೆಲ್ಲ ವಿಷಯಗಳು ನಾವು ಕಾಣುವಾಗ ನಾವು ದೇವರ ಬಳಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ನಾವು ನೋಡುತ್ತೇವೆ ಯೆಶಾಯನ ಪ್ರವಾದನೆ ಗ್ರಂಥ 59:1
ಇಗೋ ಯೆಹೋವನ ಸಂರಕ್ಷಿಸಲಾರದಂಥ ಮೋಟಗ ಎಲ್ಲ ಕೇಳಲಾರದ ಹಾಗೆ ಆತನ ಕಿವಿಯು ಕಿವುಡಲ್ಲ. ಆದರೆ ನಮ್ಮ ಅಪರಾಧಗಳೇ, ನಮ್ಮ ಪಾಪಗಳೇ ದೇವರಿಂದ ನಮ್ಮನ್ನು ಅಗಲಿಸುವೆ ಗೋಡೆಯಾಗಿ ನಿಂತಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೌದು, ತಂದೆಯಾದ ದೇವರು ಆದಿಯಲ್ಲಿ ಆದಾಮ ಅವರನ್ನ ಸೃಷ್ಟಿಸಿದಾಗ ತೋಟದಲ್ಲಿ ಅವರನ್ನ ವ್ಯವಸಾಯ ಮಾಡಲಿಕ್ಕೆ ಇಟ್ಟರು. ಗಂಡು ಹೆಣ್ಣಾಗಿ ದೇವರು ಸೃಷ್ಟಿಸಿದ್ರು, ಅವರಿಗೆ ಸ್ವೇಚ್ಛತೆಯನ್ನು ಕೊಟ್ಟಿದ್ರು. ನೀನು ಈ ತೋಟದಲ್ಲಿ ಇದ್ದು ವ್ಯವಸಾಯ ಮಾಡಿ ನಿನಗೆ ಬೇಕಾದಂಥ ಹಣ್ಣುಗಳನ್ನು ನೀನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ಎಂಬುದಾಗಿ ಆಜ್ಞಾಪಿಸಿದರು. ಆದರೆ ಆದಾಮ ಅವ್ವ ದೇವರಿಗೆ ವಿಧೇಯರಾಗಿ ನಡೆದ ಕಾರಣ ದೇವರ ವಿರೋಧಿ ಆಗಿರುವ ಸೈತಾನನ ಮಾತಿಗೆ ಅವರು ಕಿವಿಗೊಟ್ಟಿದ್ದರಿಂದ ಅವರ ಮುಖಾಂತರ ಅಪರಾಧ ನಿರ್ಣಯವು ನಮ್ಮೆಲ್ಲರಲ್ಲೂ ವ್ಯಾಪಿಸಿತು ಎಂಬುದಾಗಿ ದೇವರ ಪರಿಶುದ್ಧ ಬೈಬಲ್ ಗ್ರಂಥದಿಂದ ನಾವು ನೋಡ್ತಾ ಇದ್ದೇವೆ. ಅಂದರೆ ದೇವರನ್ನು ದೃಷ್ಟಿಸುವಂಥ ಮನೋನೇತ್ರಗಳನ್ನು ಆದಾಮ ಅವರು ಕಳೆದುಕೊಂಡ ಕಾರಣ ನಾವು ಸಹ ಆ ಒಂದು ದೃಷ್ಟಿಯನ್ನು ಕಳ್ಕೊಂಡಿದ್ದೇವೆ. ಯಾರು ಎಂದೂ ಸ್ವತಃ ದೇವರನ್ನು ಕಂಡಿಲ್ಲ, ಆದರೆ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವ ಪ್ರಕಾರ ಯಾರು ಸ್ವತಃ ತಂದೆಯ ಎದೆಯಲ್ಲಿದ್ದಾನೋ ಅವನೇ ಬಲ್ಲವನಾಗಿದ್ದಾನೆ. ಆತನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನು ಶಿಲುಬೆ ಮೇಲೆ ಸಾಯಲಿಕ್ಕೆ ಒಂದು ನಿರ್ದಿಷ್ಟ ಕಾರಣವಿತ್ತು. ಇವತ್ತು ಒಬ್ಬ ಮನುಷ್ಯನಿಗೆ ಸಾವು ಬರೋದಾದ್ರೆ ಆಕಸ್ಮಿಕ, ಗೊತ್ತಿಲ್ಲ. ಒಂದು ನಾನು ನೋಡಿದೆ, ಜೀವನ 3 ದಿನಗಳ ಜಾತ್ರೆ, ನವ್ವು ನಲಿವು ತುಂಬಿದ ಪಾತ್ರೆ, ಎಲ್ಲಿ ಏನೋ ಅಂತ್ಯವು ತಿಳಿಯದು, ಒಟ್ಟಲ್ಲಿ ಯಾತ್ರೆ ಮುಗಿಯದೆ ಇರದು. ಆದರೆ ಮಾನವನ ಒಂದು ಮರಣ ಹೇಳಿ ಬರುವಂತಹದ್ದು ಅಲ್ಲ, ಆದರೆ ಕ್ರಿಸ್ತನ ಮರಣವು ಹೇಳಿ ಬಂದಂಥದ್ದು. ಮೊದಲನೇದು ಅದು ನಮ್ಮ ಅಪರಾಧಗಳ ಕ್ಷಮಾಪಣೆಗಾಗಿ ಕರ್ತನಾದ ಯೇಸು ಕ್ರಿಸ್ತನು ದೇವರ ಕುಮಾರನು ಶಿಲುಬೆಯ ಮೇಲೆ ಮರಣವನ್ನು ಹೊಂದಬೇಕಾಯಿತು. ಅದಕ್ಕೆ ನಾವು ಮಾಡಿದಂಥ ಪಾಪಗಳ ನಿಮಿತ್ತವಾಗಿ ತಂದೆಯಾದ ದೇವರಿಂದ ದೂರವಾದಾಗ, ಕಾಲು ಪರಿಪೂರ್ಣವಾದಾಗ ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮಗೆ ರಕ್ಷಣೆಯನ್ನು ಉಂಟು ಮಾಡಲು ಆತನು ಶಿಲುಬೆಯಲ್ಲಿ ಸಾಯಬೇಕಾಯಿತು. ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ? ಇವತ್ತು ಕೆಲವರು ನೋಡುಗರಲ್ಲಿ ಕೆಲವರು ಅಪಹಾಸ್ಯ ಮಾಡೋದುಂಟು. ನಾವು ತಪ್ಪು ಮಾಡಿದ್ರೆ ಆತನ ಏಕೆ ಸಾಯಬೇಕು? ಹೌದು, ಪಾಪ ಅನ್ನುವಂಥದ್ದೇ ಇಲ್ಲ. ಪಾಪಿ ಅನ್ನೋವನೇ ಮೊದಲನೇ ದೊಡ್ಡ ಪಾಪಿ ಎಂಬುದಾಗಿ ಹೀಯಾಳಿಸುವವರು ಉಂಟು. ನಾನು ಒಪ್ಪಿಕೊಳ್ತೇನೆ, ಪಾಪಿಗಳಲ್ಲಿ ನಾನು ಸಹ ಪಾಪಿನೇ. ಆದರೆ ನನ್ನಲ್ಲಿ ಪಾಪ ಇಲ್ಲ ಅನ್ನುವವನೇ ನಿನಗೆ ಎಚ್ಚರ, ನೀನು ನರಕದ ದಾರಿಯಲ್ಲಿದ್ದಿ. ಯಾಕಂದರೆ ಪರಿಶುದ್ಧ ಬೈಬಲ್ ವಾಕ್ಯ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ. ನೀನು ದೇವರ ಬಳಿಯಲ್ಲಿ ಬರಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆಯ ಮರಣ, ಆ ಮಾರ್ಗ ಬಹಳ ಪ್ರಾಮುಖ್ಯವಾದಂಥದ್ದು. ಭೂಮಿ ಮೇಲೆ ಮನುಷ್ಯನು ಮಾಡುವ ಪ್ರತಿಯೊಂದು ಮಾತಿಗೂ ಆಲೋಚನೆಗೂ ರಹಸ್ಯವಾದಂತಹ ಎಲ್ಲ ವಿಷಯಗಳಿಗೂ ಒಂದು ದಿನ ನಾನು ನೀನು ದೇವರ ಮುಂದೆ ನಿಲ್ಲಬೇಕು. ಆದರೆ ಒಂದು ಶುಭ ವಾರ್ತೆ ಏನಂದರೆ, ಯೇಸು ಕ್ರಿಸ್ತರು 2024 ವರ್ಷಗಳಿಂದ ಅದನ್ನು ಮಾಡಿ ಮುಗಿಸಿದ್ದಾರೆ. ಯಾವ ರೀತಿ ಅಂದರೆ, ಶಿಲುಬೆಯಲ್ಲಿ ತನ್ನ ಮರಣದ ಮುಖಾಂತರವಾಗಿ ಆತನು ಅದನ್ನು ಸಾಧಿಸಿದ್ದಾನೆ. ಎರಡನೇದು, ಅಳಿಸಿ ಹಾಕಿದ ಕೈ ಬರಹದ ಶಾಸನಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಒಂದನೇದು, ನಮ್ಮ ಅಪರಾಧಗಳಿಗೆ ಅಂದರೆ ನಾವು ಮಾಡಿದಂಥ ತಪ್ಪುಗಳಿಗಾಗಿ, ನಾವೇನಾದರೆ ಕೆಟ್ಟ ಮಾತು ಮಾತನಾಡಿದ್ವೋ, ಏನಾದರೆ ಬೈದ್ವೋ, ಏನಾದರೆ ಸುಳ್ಳು ಹೇಳಿದ್ವೋ, ಏನಾದರೆ ಕೆಟ್ಟ ಆಲೋಚನೆ ಮಾಡಿದ್ವೋ, ಈ ವಿಷಯಗಳವಾಗಿ ಒಂದು ಜನ್ಮತ ಪಾಪ ಕರ್ಮತ ಪಾಪ, ಅಂದರೆ ಆದಾಮರಿಂದ ನಮಗೆ, ಅಂದರೆ ನಮ್ಮ ತಂದೆ ತಾಯಿಗಳಿಂದ, ನಮ್ಮ ಪೂರ್ವಜರಿಂದ ಬಂದಂಥ ಪಾಪಗಳು.
ಎರಡನೇದು ಕರ್ಮತ ಪಾಪ. ನಾವು ಬೆಳೆಯುವಾಗ ಈ ಸಮಾಜದಲ್ಲಿ ಜನರೊಟ್ಟಿಗೆ ಕೂಡಿ ಬದುಕುವ ಬರದಲ್ಲಿ ಕುಟುಂಬ ಪೋಷಣೆಗಾಗಿ ಇರಬಹುದು, ಅಥವಾ ನಿನ್ನ ಈ ಪ್ರಪಂಚದಲ್ಲಿ ಈ ಒಂದು ಸಮಾಜದಲ್ಲಿ ನೀನನ್ನ ಉನ್ನತ ಸ್ಥಾನದಲ್ಲಿ ತೋರಿಸ್ಕೊಳ್ಬೇಕು ಅನ್ನುವಂಥ ಆತರದಲ್ಲಿ ಇತರರನ್ನ ತುಳಿದು ಇತರರಿಗೆ ಮೋಸ ಮಾಡಿ ಕನ್ಯೆ ಹೊಡೆದು ಮಾಡಿದಂಥ ಪಾಪವಾಗಿರಬಹುದು. ಎರಡನೇದು ಅಳಿಸಿ ಹಾಕಿದ ಕೈ ಬರಹದ ಶಾಸನಗಳು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಏನೆಂಬುದಾಗಿ ನೋಡುವಾಗ ಮೊದಲನೇ ಕೊರಿಂಥಿಯ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದ ಆತನೇ ನಮ್ಮ ಸಮಾಧಾನವಾಗಿ ನಮ್ಮಿಬ್ಬರನ್ನು ಅಗಲಿಸಿದ ಗೋಡೆಯನ್ನು ಕೆಡವಿ ಹಾಕಿದನು. ಆತನು ಯುದ್ಧ ದ್ವೇಷವನ್ನು, ಅಂದರೆ ಶಾಸನಗಳ ಆಜ್ಞೆಗಳುಳ್ಳ ನ್ಯಾಯ ಪ್ರಮಾಣವನ್ನು ತನ್ನ ಶರೀರದ ಮೂಲಕ ರದ್ದುಗೊಳಿಸಿ ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ಮಾಡಿದನು. ಮತ್ತು ಯುದ್ಧ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಅದರಿಂದ ಉಭಯರನ್ನು ಒಂದೇ ದೇಹಾಂತವಾಗಿ ಮಾಡಿ ದೇವರೊಂದಿಗೆ ಸಂಧಾನಪಡಿಸಿದ್ದಾನೆ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮೀಪವಾಗಿದ್ದ ಅವರಿಗೂ ಸಮಾಧಾನವನ್ನು ತೋರಿಸಿದನು. ಯಾಕಂದರೆ ಆತನ ಮೂಲಕ ನೀವು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಹೌದು ಪ್ರಿಯರೇ, ಆತನು ಶಾಸನದ ಅಂದರೆ ಧರ್ಮಶಾಸ್ತ್ರಗಳನ್ನು ಆತನು ಶಿಲುಬೆಯ ಮೇಲೆ ಆತನು ಏನು ಮಾಡಿದನೆಂಬುದಾಗಿ ನೋಡುವಾಗ ರದ್ದುಗೊಳಿಸಿದನು. ಇವತ್ತು ಒಂದು ಕಾನೂನನ್ನು ಜಾರಿಗೆ ತರುವಾಗ ಆ ಕಾನೂನನ್ನು ರದ್ದುಗೊಳಿಸುವಂಥ ಅಧಿಕಾರ ಸರ್ಕಾರಕ್ಕಿರುತ್ತೆ. ಮತ್ತೊಂದು ತೀರ್ಪನ್ನು ರದ್ದುಗೊಳಿಸುವಂಥ ಅಧಿಕಾರ ನ್ಯಾಯಾಲಯಕ್ಕಿರುತ್ತೆ. ಏನು ಇಲ್ಲಿ ನ್ಯಾಯ ಪ್ರಮಾಣ ಹೇಳುತ್ತೆ ಅಂದರೆ, ಒಂದು ಶಾಲೆಯನ್ನು ಆರಂಭಿಸಬೇಕಾದ್ರೆ ಶಾಲೆಗೆ ಕೆಲವು ನಿರ್ದಿಷ್ಟವಾದಂತಹ ನಿಯಮಗಳು, ಷರತ್ತುಗಳು ಇರುವುದನ್ನು ನಾವು ನೋಡ್ತೇವೆ. ಶಿಕ್ಷಕ ವರ್ಗದವರು ಹೇಗಿರಬೇಕು, ವಿದ್ಯಾರ್ಥಿಯ ವರ್ಗದವರು ಹೇಗೆ ನಡೆದುಕೊಳ್ಳಬೇಕು, ಆಡಳಿತ ಮಂಡಲವು ಹೇಗಿರಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬ ವಿದ್ಯಾರ್ಥಿಯು ಆ ಒಂದು ಶಿಕ್ಷಣದ ಸಂಸ್ಥೆಯ ಷರತ್ತುಗಳನ್ನು ಉಲ್ಲಂಘಿಸಿದಾಗ ಆ ಶಾಲೆಯ ಆಡಳಿತದ ನಿಯಮಾನುಸಾರವಾಗಿ ವಿದ್ಯಾರ್ಥಿಗೆ ಶಿಕ್ಷೆ ಕೊಡುವುದನ್ನು ನಾವು ನೋಡ್ತೇವೆ. ಹಾಗೆಯೇ ನ್ಯಾಯ ಪ್ರಮಾಣವು ದೇವರು ಮನುಷ್ಯನಿಗೆ ಕೊಟ್ಟಂಥ ನ್ಯಾಯ ಪ್ರಮಾಣದಲ್ಲಿ ಮಾನವನು ನಿರ್ದಿಷ್ಟವಾದಂತಹ ಜೀವನವನ್ನು ನಡೆಸಬೇಕು ಎಂಬುದಾಗಿ ದೇವರು ಕೆಲವು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಬಹಳಷ್ಟು ಆಜ್ಞೆಗಳಿದೆ. ಆದರೆ ಅದರಲ್ಲಿ 10 ಆಜ್ಞೆಗಳನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ. 5 ದೇವರಿಗೆ ಕುರಿತಾಗಿ, ಇನ್ನು 5 ಮನುಷ್ಯನಿಗೆ ಕುರಿತಾಗಿ. ಇವೆಲ್ಲವುಗಳನ್ನು ನಾವು ಗಮನಿಸುವಾಗ ದೇವರು ಮಾನವನಿಗೆ ಒಂದು ಪರಿಮಿತಿಯನ್ನು ಇಟ್ಟಿದ್ದಾನೆ. ದೇವರು ಸ್ವತಂತ್ರವನ್ನು ಕೊಟ್ಟರು, ಅದಕ್ಕೆ ಮಿತಿಯನ್ನು ಇಟ್ಟಿದ್ದಾನೆ. ಇವತ್ತು ನಮ್ಮ ದೇಶವು ನಮಗೆ ಒಂದು ಸ್ವತಂತ್ರವನ್ನು ನೀಡಿದೆ. ಆದರೆ ಆ ಸ್ವತಂತ್ರವು ಕಾನೂನಿನ ಚೌಕಟ್ಟಿನೊಳಗಡೆ ಇರಬೇಕು. ನನ್ನ ಸ್ವತಂತ್ರವು ಇತರರನ್ನು ನೋವುಪಡಿಸುವಂಥದ್ದಾಗಲಿ, ಇತರರ ಸ್ವತಂತ್ರಕ್ಕೆ ಅಡ್ಡಿಪಡಿಸುವಾಗ ಈ ನಮ್ಮ ದೇಶದ ಶಾಸನಗಳು ನಮ್ಮ ಮೇಲೆ ಕ್ರಮ ವಹಿಸುವುದನ್ನು ನಾವು ನೋಡ್ತೇವೆ. ಹಾಗೆ ದೇವರ ದೃಷ್ಟಿಯಲ್ಲಿ ಮಾನವನು ನಿರ್ದಿಷ್ಟವಾದಂಥ ಜೀವಿತವನ್ನು ಆತನು ಜೀವಿಸಬೇಕೆಂಬುದಾಗಿ ದೇವರು ಎದುರು ನೋಡುವವನಾಗಿದ್ದಾನೆ. ಯಾವಾಗಲಾದರೆ ಆದಿಯಲ್ಲಿ ಆದಾಮನು ಆ ಷರತ್ತುಗಳನ್ನು ಉಲ್ಲಂಘಿಸಿದನು. ದೇವರಿಗೆ ಅವಿಧೇಯನಾಗಿ, ಸುಳ್ಳು ಹೇಳುವವನಾಗಿ, ವಿಚಾರ ಮಾಡುವವನಾಗಿ, ಕುಡಿಯುವವನಾಗಿ, ಜಾರನಾಗಿ ಬದುಕಿದನು. ಆಗ ನಾವು ನೋಡ್ತಾ ಇದ್ದೇವೆ ಆ ಮನುಷ್ಯನು ಏನಾಗಿದ್ದಾನೆಂದರೆ ದೇವರ ದೃಷ್ಟಿಯಲ್ಲಿ ಶಾಸನಗಳಿಗೆ ವಿರುದ್ಧವಾಗಿ ನಿಂತಿದ್ದಾನೆ. ಶಾಸನಕ್ಕೆ ವಿರುದ್ಧವಾಗಿ ನಿಂತಾಗ ಶಿಕ್ಷೆಯು ಬಹಳ, ಯಾಕಂದ್ರೆ ನಮ್ಮ ದೇಶದ ಕಾನೂನಿಗೆ ವಿರುದ್ಧವಾಗಿ ನಿಂತಾಗ ಇಂತಿಷ್ಟು
ದಂಡ ಇರುತ್ತದೆ, ಇಂತಿಷ್ಟು ಶಿಕ್ಷೆ ಇರುತ್ತೆ. ಹಾಗೆ ದೇವರ ದೃಷ್ಟಿಯಲ್ಲಿ ಪಾಪಕ್ಕೆ ಕೊಡುವ ಸಂಬಳ ಮರಣ. ದೇವರಿಂದ ದೂರವಾದಂಥ ನಾವುಗಳು ಮರಣದ ದಾರಿಯಲ್ಲಿದ್ದೇವೆ, ಅಂದರೆ ನರಕದ ದಾರಿಯಲ್ಲಿದ್ದೇವೆ. ನೀವು ಅನ್ಕೊಳ್ಬೋದು, ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ, ಯಾರು ನೋಡಿದವರು ಎಂಬುದಾಗಿ. ಇಲ್ಲ ಪ್ರಿಯರೇ, ಸ್ವರ್ಗವನ್ನ ನರಕವನ್ನ ನೋಡಿದಂಥ ಜೀವಸ್ವರೂಪನಾದ ಯೇಸು ಕ್ರಿಸ್ತರ ತಿಳಿಯಪಡಿಸ್ತಾ ಇದ್ದಾರೆ. ಆ ಶಾಸನಗಳು ತಿಳಿಯಪಡಿಸ್ತಾ ಇದೆ. ಕೆಲವರಂತಾರೆ ಒಳ್ಳೇದು ಮಾಡಿದ್ರೆ, ದಾನ ಧರ್ಮ ಮಾಡಿದ್ರೆ, ಅನ್ನದಾನ, ವಸ್ತ್ರದಾನ, ಕನ್ಯಾದಾನ, ಅನೇಕ ಸತ್ಕ್ರಿಯೆಗಳನ್ನು ಮಾಡೋರಾದರೆ ನಾವು ಸ್ವರ್ಗ ರಾಜ್ಯಕ್ಕೆ ಹೋಗಬಹುದು ಎಂಬುದಾಗಿ. ಆದರೆ ಪರಿಶುದ್ಧ ಬೈಬಲ್ ಗ್ರಂಥವು ನಮಗೆ ತಿಳಿಸುತ್ತದೆ, ನಾವು ಪಾಪವನ್ನು ಇಟ್ಟುಕೊಂಡು ಎಷ್ಟೇ ಒಳ್ಳೆ ಕೆಲಸಗಳು ಮಾಡಿದರೂ ಅದು ದೇವರ ಬಳಿಗೆ ಸೇರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂಥ ಮೋಟಗ ಇಲ್ಲ, ಕೇಳಲಾರದ ಕಿವುಡಲ್ಲ. ಅವಳಿಗೆ ನಮ್ಮ ಅಪರಾಧಗಳೇ ಅಡ್ಡಿ ಆಗಿದೆ. ಜ್ಞಾನೋಕ್ತಿ 28:9 ಹೇಳುತ್ತೆ, ದೇವರ ವಾಕ್ಯಕ್ಕೆ ಕಿವಿಗೊಡದಿರ ನೀನು ಮಾಡುವಂಥ ಪ್ರಾರ್ಥನೆ ಅಸಹ್ಯ ಎಂಬುದಾಗಿ. ನ್ಯಾಯ ಪ್ರಮಾಣಕ್ಕೆ, ದೇವರ ವಾಕ್ಯಕ್ಕೆ ನೀನು ಕಿವಿಗೊಡದಿರ ನೀನು ಎಷ್ಟೇ ಕೆಲಸ, ದಾನ ಧರ್ಮಗಳು, ಪ್ರಾರ್ಥನೆಗಳು, ಉಪವಾಸಗಳು ಏನೇ ಮಾಡಿದ್ರು ಸರಿನೇ, ಯಜ್ಞ ಯಾಗಗಳನ್ನು ಮಾಡಿದ್ರೆ ಸರಿನೇ, ನೀನು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಸಾಧ್ಯ ಅಂದರೆ, ಕ್ರಿಸ್ತರು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ, ತನ್ನ ಕಾರ್ಯವನ್ನ ಮಾಡುವುದರ ಮುಖಾಂತರವಾಗಿ. ಯಾಕಂದ್ರೆ ಪರಿಶುದ್ಧ ದೇವರು ಈ ನ್ಯಾಯ ಪ್ರಮಾಣದ ಕಾನೂನುಗಳನ್ನು, ಆ ಒಂದು ಆಜ್ಞಾ ವಿಧಿಗಳನ್ನು ರದ್ದುಪಡಿಸಬೇಕಾದ್ರೆ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ. ನಮ್ಮ ಮೇಲಿರುವಂತಹ ಶಾಪಗಳು, ನಮ್ಮ ಮೇಲಿರುವಂತಹ ಆ ಪಾಪಗಳು, ಅನ್ಯಾಯಗಳು ಇವು ರದ್ದಾಗಬೇಕಾದ್ರೆ ಒಂದು ಯಜ್ಞವು ಬಹಳ ಪ್ರಾಮುಖ್ಯವಾಗಿ ಬೇಕಾಗಿದೆ. ಪರಿಶುದ್ಧ ದೇವರು ಮತ್ತು ಮನುಷ್ಯರ ನಡುವೆ ಒಂದು ಸಂಧಾನವಾಗಬೇಕಾದ್ರೆ ಪರಿಶುದ್ಧನಾದ ಒಬ್ಬ ಮನುಷ್ಯನ ರಕ್ತವು ಅವಶ್ಯವಾಗಿದೆ. ಪಾಪ ಪರಿಹಾರಕ್ಕಾಗಿ ರಕ್ತ ಸುರಿಸದ ಹೊರತು ಪಾಪ ಪರಿಹಾರವಿಲ್ಲ. ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತನ್ನ ರಕ್ತವನ್ನ ಸುರಿಸಿ ಪ್ರಾಣ ಕೊಡುವುದರ ಮುಖಾಂತರವಾಗಿ ಆ ಶಾಸನದ ಕೈಬರಹಗಳನ್ನ ಆತನು ರದ್ದುಪಡಿಸಿದ್ದಾನೆ. ನಾವು ಇದನ್ನು ಆಲೋಚಿಸಬೇಕು ಪ್ರಿಯರೇ. ಕ್ರಿಸ್ತನ ಅಮೂಲ್ಯವಾದ ರಕ್ತ ತಂದೆಯಾದ ದೇವರೊಟ್ಟಿಗೆ ಸಂಧಾನ ಮಾಡಿತು. ನಿನ್ನ ಮೇಲಿದ್ದಂಥ ಪಾಪ, ದೋಷ, ಆರೋಪ ಪಟ್ಟಿಯನ್ನು ಆತನು ರದ್ದುಪಡಿಸಿದ್ದಾನೆ. ಯಾವುದರ ಮುಖಾಂತರ ಅಂದರೆ ಕ್ರಿಸ್ತನ ಮರಣದ ಮುಖಾಂತರವಾಗಿ, ಸ್ವರಕ್ತವನ್ನು ಸುರಿಸಿದರ ಮುಖಾಂತರವಾಗಿ. ನಿಷ್ಕಳಂಕವಾದ ರಕ್ತ. ಆತನ ಜನನವೂ ಪರಿಶುದ್ಧವಾದದ್ದು, ಆತನ ಜೀವನವೂ ಪರಿಶುದ್ಧವಾದದ್ದು. ಆತನು ಈ ಲೋಕಕ್ಕೆ ಸವಾಲು ಎಸೆದನು, ನನ್ನಲ್ಲಿ ಪಾಪವಿದೆ ಎಂಬುದಾಗಿ ನೀವು ನನ್ನಲ್ಲಿ ಯಾರು ಸ್ಥಾಪಿಸುವರು ಎಂಬುದಾಗಿ. ಒಬ್ಬ ಮನುಷ್ಯನು ಈ ಒಂದು ಹೇಳಿಕೆಯನ್ನು ನೀಡಲು ಸಾಧ್ಯವೇ? ಯೋಚನೆ ಮಾಡಿ. ಕಾಲವು ಪರಿಪೂರ್ಣವಾದಾಗ, ಶಾಸ್ತ್ರದ ವಚನಗಳು ನೆರವೇರುವ ಹಾಗೆ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಪ್ರಾಣವನ್ನು, ರಕ್ತವನ್ನು ಸುರಿಸಿದನು. ಯಾಕಂದರೆ ಮಾನವರಾದಂಥ ನಾವುಗಳು ಈ ರಕ್ತ ಮಾಂಸದಲ್ಲಿ ಪಾಪ ಮಾಡೋರಾದ ಕಾರಣ ಆತನು ಶರೀರಧಾರಿ ಆದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಶರೀರದಲ್ಲಿ ಈ ರಕ್ತದ ಮುಖಾಂತರವಾಗಿ ಮಾಡಿದ ದೋಷಾರೋಪಣೆಯ ಪಟ್ಟಿಯನ್ನು ಆತನು ತೊಡೆದು ಹಾಕಬೇಕಾದ್ರೆ ಆ ಶರೀರದಿಂದಲೇ ರಕ್ತ ಸುರಿಸಬೇಕಾಗಿತ್ತು. ಆ ನಿಷ್ಕಳಂಕವಾದ, ಆ ಪವಿತ್ರವಾದ ರಕ್ತ ನಿನ್ನ ಮೇಲಿದ್ದಂಥ ದೋಷಾರೋಪಣೆಯ ಪಟ್ಟಿಯನ್ನು ರದ್ದುಪಡಿಸಿದೆ. ಮೂರನೇದು, ಶಿಲುಬೆಯಲ್ಲಿ ಕ್ರಿಸ್ತನ ಜಯಧ್ವನಿ ಎಂಬುದಾಗಿ. ಶಿಲುಬೆಯಲ್ಲಿ ಆತನು ಸತ್ತಿದ್ದಾನೆ.
ಶಿಲುಬೆಯಲ್ಲಿ ನಾನು ನಿಮಗೋಸ್ಕರವಾಗಿ ಬೇಗ ಓದಿ ಮುಗಿಸ್ಲಿಕ್ಕಿದ್ದೇನೆ. ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 54-57. ಲಯವಾಗುವಂಥದ್ದು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಧೀನವಾಗಿರುವಂಥದ್ದು ಅಮರತ್ವವನ್ನು ಧರಿಸಿಕೊಳ್ಳುವುದು. ಆಗ ಬರೆದಿರುವ ಮಾತು ನೆರವೇರುವುದು. ಆ ಮಾತೇನೆಂದರೆ, ಜಯವು ಮರಣವನ್ನು ನುಂಗಿತು ಎಂಬುದೇ. ಓ ಮರಣವೇ ನಿನ್ನ ಕೊಂಡಿಯಲ್ಲಿ, ಓ ಸಮಾಧಿಯೇ ನಿನ್ನ ಜಯವೆಲ್ಲಿ? ಮರಣದ ಕೊಂಡಿ ಪಾಪವೇ ಮತ್ತು ಪಾಪದ ಬಲವು ನ್ಯಾಯ ಪ್ರಮಾಣವೇ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಡುವ ದೇವರಿಗೆ ಸ್ತೋತ್ರ. ದೇವರು ಶಿಲುಬೆಯಲ್ಲಿ ಮರಣದ ಕೊಂಡಿಯನ್ನ ಆತನು ಜಯಿಸಿದ್ದಾನೆ. ಆತನು ಸತ್ತು ಹೂಣಲ್ಪಟ್ಟು 3ನೇ ದಿನ ಸತ್ತವರೊಳಗಿಂದ ಆತನು ಎದ್ದು ಬಂದಿದ್ದಾನೆ. ಆತನ ಯಜ್ಞದಲ್ಲಿ ನೀನು ನಂಬಿಕೆ ಇಡುವುದಾದ್ರೆ ನಿನ್ನ ಪಾಪಗಳು ಕ್ಷಮಿಸಲಿಕ್ಕೆ ಆತನು ಸಿದ್ಧನಿದ್ದಾನೆ. ನಿನ್ನ ಅಪರಾಧಗಳು, ನಿನ್ನ ಮೇಲಿರುವಂತಹ ದೋಷಾರೋಪಣೆಯ ಒಂದು ಪಟ್ಟಿ ಮತ್ತು ಜಯಧ್ವನಿ ನಿನಗೆ ಬೇಕಾದಲ್ಲಿ ನೀನು ಕರ್ತನಾದ ಯೇಸು ಕ್ರಿಸ್ತನನ್ನ ನಿನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೋ. ಯೇಸು ಅಂದರೆ ರಕ್ಷಕನು, ಕ್ರಿಸ್ತನೆಂದರೆ ಅಭಿಷಕ್ತನು. ನಿನ್ನನ್ನು ಮರಣದ ಬಾಗಿಲಿಂದ ರಕ್ಷಿಸಲಿಕ್ಕೆ ಆತನು ಸರ್ವಶಕ್ತನಾದ ದೇವರು ನಿನಗಾಗಿ ನನಗಾಗಿ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣವನ್ನ ಕೊಟ್ಟಿದ್ದಾನೆ. ಆ ಒಂದು ಸತ್ಯತೆಯನ್ನ ನೀನು ನಿನ್ನ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುವುದಾದ್ರೆ ನಿನಗೆ ರಕ್ಷಣೆ. ಯೇಸು ಕ್ರಿಸ್ತನ ವಾಕ್ಯವಿಗೆ ಹೇಳುತ್ತದೆ, ಯೋಹಾನ್ ಬರೆದ ಸುವಾರ್ತೆ 1:9 ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನ ಶುದ್ಧಿ ಮಾಡುವನೆಂಬುದಾಗಿ. ಈ ದಿನ ನೀನು ಸಾಯುವುದಾದ್ರೆ ಸ್ವರ್ಗವ ನರಕವ ನಿನಗಾಗಿ ಯೇಸು ಕ್ರಿಸ್ತರ ಶಿಲುಬೆ ಮೇಲೆ ಆತನು ಸಾಧಿಸಿದ್ದಾನೆ. ನಿನ್ನ ಪಾಪಕ್ಕೋಸ್ಕರ ನೀನು ಭಯಪಡುವ ಅವಶ್ಯಕತೆ ಇಲ್ಲ. ಆತನು ನಿನ್ನ ಅಪರಾಧಗಳನ್ನು ಕ್ಷಮಿಸಲಿಕ್ಕೆ ಸಿದ್ಧನಿದ್ದಾನೆ. ಯಾವಾಗಲಂದ್ರೆ ನೀನು ಪಶ್ಚಾತ್ತಾಪದ ಹೃದಯದಿಂದ, ಯೇಸುವೆ ನನ್ನ ಹೃದಯದಲ್ಲಿ ಬಾ, ನಿನ್ನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು, ನಿನ್ನ ಅಮೂಲ್ಯವಾದ ರಕ್ತವು ನನಗಾಗಿ ಸುರಿಸಿದ್ದಿ ಎಂಬುದಾಗಿ ನೀನು ನಂಬುವುದರ ಮುಖಾಂತರ